ಹಲೋ, ಎಲ್ರಿಗೂ ನಮಸ್ಕಾರ. ಸುರುಚಿ ಸುವಿಚಾರಕ್ಕೆ ಸ್ವಾಗತ. ಇವತ್ತು ಸಾಂಬಾರು ಪುಡಿ ಮನೆಯಲ್ಲೇ ಮಾಡೋದು ಹೇಗೆ ಅಂತ ನೋಡೋಣ. ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸು ಯಾವ್ಯಾವುದು ಅಂತ ನೋಡೋಣ. ಮೊದಲಿಗೆ ಜೀರಿಗೆ, 1 ಕಪ್ಪು ಜೀರಿಗೆ ತೊಗೊಂಡಿದ್ದೀನಿ, ಮತ್ತು 1 ಕಪ್ಪು ತೊಗರಿಬೇಳೆ, 1 ಕಪ್ಪು ಉದ್ದಿನಬೇಳೆ, 1 ಕಪ್ಪು ಕಡಲೆಬೇಳೆ ತೊಗೊಂಡಿದ್ದೀನಿ, ಮತ್ತು ಅಕ್ಕಿ. ಇದನ್ನು ಆಲ್ಮೋಸ್ಟ್ 1 ಕಪ್ಗಿಂತ ಸ್ವಲ್ಪ ಜಾಸ್ತಿ ತೊಗೊಂಡಿದ್ದೀನಿ, ಮತ್ತು ಅರ್ಧ ಕಪ್ಪಷ್ಟು ಗಸಗಸೆ, ಮತ್ತು 100 ಗ್ರಾಮಷ್ಟು ಕಡಲೆ, 200 ಗ್ರಾಮಷ್ಟು ಕೊತ್ತಂಬರಿ ಕಾಳು, ಮತ್ತು ಮಸಾಲೆ ಪದಾರ್ಥಗಳು ಅಂದರೆ ಕರಿಮೆಣಸು, ಚಕ್ಕೆ, ಅರಿಶಿನ, 1 ಮರಾಠಿ ಮೊಗ್ಗು, ಮತ್ತು ಮೆಂತ್ಯ ತೊಗೊಂಡಿದ್ದೀನಿ, ಮತ್ತು ಒಣಮೆಣಸಿನ್ಕಾಯಿ, ಬ್ಯಾಡಗಿ ಮೆಣಸಿನ್ಕಾಯಿ ಮತ್ತು ಗುಂಟೂರು ಮೆಣಸಿನ್ಕಾಯಿ 2 ತೊಗೊಂಡಿದ್ದೀನಿ, 5-6 ಕರಿಬೇವಿನ ಸೊಪ್ಪು, ಮತ್ತು ಸ್ವಲ್ಪ ಹಿಂಗೆ ತೊಗೊಂಡಿದ್ದೀನಿ. ಬನ್ನಿ ಇದನ್ನೆಲ್ಲ ಫ್ರೈ ಮಾಡ್ಕೊಳ್ಳೋಣ. ಮೊದಲಿಗೆ ಅರಿಶಿಣದ ಕೊಂಬನ್ನು ಫ್ರೈ ಮಾಡ್ಕೊತಾ ಇದ್ದೀನಿ. ಇದರಲ್ಲಿ ಇಂಪಾರ್ಟೆಂಟ್ ಅಂದರೆ ಎಲ್ಲದನ್ನು ನೀವು ಮೀಡಿಯಮ್ ಅಥವಾ ಲೋ ಫ್ಲೇಮಲ್ಲಿ ಫ್ರೈ ಮಾಡ್ಕೋಬೇಕು. ಈಗ ನೋಡಿ, ಚಕ್ಕೆ ಮತ್ತು ಮರಾಠಿ ಮೊಗ್ಗು ಹಾಕ್ತಾಯಿದ್ದೀನಿ. ಇಲ್ಲಿ ನಾನು ಕ್ವಾಂಟಿಟಿ ತುಂಬ ಕಮ್ಮಿ ಮಾಡ್ತಾಯಿದ್ದೀನಿ. ನಿಮಗೆ ಜಾಸ್ತಿ ಬೇಕಂದರೆ ನಾನೀಗ ತೋರಿಸಿರೋದೆಲ್ಲ ಡಬಲ್ ಕ್ವಾಂಟಿಟಿಯಲ್ಲಿ ತೊಗೋಬೋದು. ಹೀಗೆ ಸಣ್ಣ ಉರಿಯಲ್ಲಿ ಫ್ರೈ ಮಾಡ್ತಾಯಿದ್ದೀನಿ ನೋಡಿ. ಈಗ ಇದೆಲ್ಲ ತೆಗೆದಿಟ್ಕೊಳ್ಳೋಣ. ನೆಕ್ಸ್ಟು ಕಾಳುಮೆಣಸು ಮತ್ತು ಮೆಂತ್ಯ ಎರಡನ್ನೂ ಫ್ರೈ ಮಾಡ್ಕೊತಾ ಇದ್ದೀನಿ. ನಾನು ಎಲ್ಲ ಐಟಮ್ಸ್ನೂ ಡ್ರೈ ರೋಸ್ಟೇ ಮಾಡ್ತಾಯಿದ್ದೀನಿ. ಇಲ್ಲಿ ನಿಮಗೆ ಮೆಂತ್ಯ ಸ್ವಲ್ಪ ಬಣ್ಣ ಚೇಂಜ್ ಆಗುತ್ತೆ ಮತ್ತು ಘಮ ಬರುತ್ತೆ, ಆವಾಗ ನೀವು ತೆಗೆದಿಟ್ಕೋಬಹುದು. ನೆಕ್ಸ್ಟು ನಾನಿಲ್ಲಿ ಕಡಲೆಬೇಳೆ ಹಾಕ್ತಾಯಿದ್ದೀನಿ, ಜೊತೆಗೆ ಉದ್ದಿನಬೇಳೆ ಮತ್ತು ತೊಗರಿಬೇಳೆ ಮೂರನ್ನು ಸಣ್ಣ ಫ್ಲೇಮಲ್ಲಿ ಮತ್ತೆ ಫ್ರೈ ಮಾಡ್ಕೊತಾ ಇದ್ದೀನಿ ನೋಡಿ. ಇಲ್ಲಿ ತುಂಬ ಇಂಪಾರ್ಟೆಂಟ್ ಅಂದರೆ ಎಲ್ಲದನ್ನು ಲೋ ಫ್ಲೇಮಲ್ಲೇ ಫ್ರೈ ಮಾಡ್ಕೋಬೇಕು ನೋಡಿ. ಇದಾಗಿದೆ. ನೆಕ್ಸ್ಟು ಜೀರಿಗೆ, ಇದನ್ನು ಲೋ ಫ್ಲೇಮಲ್ಲಿ ಫ್ರೈ ಮಾಡ್ಕೊತಾ ಇದ್ದೀನಿ. ಇದು ಸ್ವಲ್ಪ ಫ್ರೈ ಆದಮೇಲೆ ನಾನು ಇದಕ್ಕೇ ಗಸಗಸೆನೂ ಆ್ಯಡ್ ಮಾಡ್ಕೊತೀನಿ. ಇದೆರಡಕ್ಕೂ ಭಾಳ ಟೈಮ್ ತಗೊಳ್ಳೋದಿಲ್ಲ, ಮತ್ತು ಗಸಗಸೆ ಬೇಗ ಫ್ರೈ ಆಗುತ್ತೆ. ಹಾಗಾಗಿ ಇದನ್ನು 30 ಸೆಕೆಂಡ್ಸ್ ಅಷ್ಟೇ ನಾನು ಫ್ರೈ ಮಾಡ್ಕೊತೀನಿ. ಅಷ್ಟರೊಳಗೆ ನೋಡಿ ಈ ಥರ ಕೆಂಪಾಗಿದೆ, ಜೀರಿಗೆ ಘಮನೂ ಚೆನ್ನಾಗಿ ಬರ್ತಾಯಿದೆ ನೋಡಿ. ಈ ಥರ ಒಂದು 30 to 40 ಸೆಕೆಂಡ್ಸ್ ಅಷ್ಟೇ ಫ್ರೈ ಮಾಡಿಕೊಂಡು ತೆಗೆದಿಟ್ಕೊತಾ ಇದ್ದೀನಿ. ನೆಕ್ಸ್ಟು ಹುರ್ಗಡ್ಲೆ, ಇದನ್ನು ಜಾಸ್ತಿ ಫ್ರೈ ಮಾಡೋ ಅವಶ್ಯಕತೆ ಇಲ್ಲ. ಇದನ್ನು ಅಷ್ಟೇ 20 to 30 ಸೆಕೆಂಡ್ಸ್ ಸ್ವಲ್ಪ ಬೆಚ್ಚಗಾಗಬೇಕು. ಹಾಗಾಗಿ ಇದನ್ನು ಸ್ವಲ್ಪ ಅಷ್ಟೇ ಫ್ರೈ ಮಾಡ್ಕೊಳ್ಳೋಣ. ನೆಕ್ಸ್ಟು ಅಕ್ಕಿ ತೊಗೊತಾ ಇದ್ದೀನಿ. ಇದು ನೋಡಿ, ಅಕ್ಕಿ ಕಲರು ಈ ಥರ ಇದೆ. ಇದನ್ನು 1 ಮಿನಿಟ್ ಫ್ರೈ ಮಾಡ್ಕೊತಾ ಇದ್ದೀನಿ. ಇದಕ್ಕೆ 1 ರಿಂದ 1.5 ನಿಮಿಷ ತಗೊಳುತ್ತೆ. ಅಕ್ಕಿ ಕಲರು ಚೇಂಜ್ ಆಗುತ್ತೆ ನೋಡಿ, ಸ್ವಲ್ಪ ಬಿಳಿಯಾಗಿದೆ. ಇದು ಕೆಂಪಗಾಗಬೇಕು ಅನ್ನೋ ಅವಶ್ಯಕತೆ ಇಲ್ಲ. ಈ ಥರ ಸ್ವಲ್ಪ ವೈಟ್ ಆದಮೇಲೆ ತಕ್ಕೋಬೇಕು. ಮೇನ್ ಇಂಗ್ರೀಡಿಯೆಂಟ್ಸು ಕೊತ್ತಂಬರಿ ಕಾಳು ಆ್ಯಡ್ ಮಾಡ್ತಾಯಿದ್ದೀನಿ ನೋಡಿ. ಇದನ್ನು ಅಷ್ಟೇ 1 ರಿಂದ 2 ನಿಮಿಷ ಫ್ರೈ ಮಾಡ್ಕೋಬೇಕು. ಯಾವುದನ್ನು ಹೆಚ್ಚಿಗೆ ಫ್ರೈ ಮಾಡಬಾರ್ದು. ನಾನಿಲ್ಲಿ ತುಂಬ ಕಡಿಮೆ ಕ್ವಾಂಟಿಟಿ ಮಾಡ್ತಾಯಿದ್ದೀನಿ.
ಮತ್ತು ನಿಮಗೆ ಅರ್ಥ ಮಾಡ್ಕೊಳ್ಳೋಕ್ಕೂ ಈಸಿ ಆಗುತ್ತೆ. ನೋಡಿ, ಒಣಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ. ಇದನ್ನಂತೂ ನೀವು 30 ಸೆಕೆಂಡ್ಸ್ಗಿಂತ ಜಾಸ್ತಿ ಫ್ರೈ ಮಾಡೋ ಅವಶ್ಯಕತೆ ಇಲ್ಲ. ನೀವು ಬೇಕಂದರೆ ಬಿಸಿಲಲ್ಲಿಟ್ಟು ಹಾಗೇ ಆ್ಯಡ್ ಮಾಡಿದ್ರೂ ಆಗುತ್ತೆ. ಇಲ್ಲಿ ನಾನು ಅರ್ಧ ಬ್ಯಾಡಗಿ ಮೆಣಸಿನ್ಕಾಯಿ ಮತ್ತು ಅರ್ಧ ಗುಂಟೂರು ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಎರಡನ್ನೂ ಅಷ್ಟೇ ಒಂದು 30 ಸೆಕೆಂಡ್ಸ್ ಫ್ರೈ ಮಾಡ್ತಾಯಿದ್ದೀನಿ. ಇದನ್ನು ತೆಗೆದಿಟ್ಕೊಳ್ಳೋಣ. ಈಗ ಸ್ವಲ್ಪ ಕರಿಬೇವಿನ ಸೊಪ್ಪು, 5ರಿಂದ 6 ಎಸಳು ಕರಿಬೇವಿನ ಸೊಪ್ಪು ಸಾಕಾಗತ್ತೆ. ಇದನ್ನು ತೊಳೆದು ಒಣಗಿಸಿ ಇಟ್ಟಿರೋದು. ನೋಡಿ, ಈ ಥರ ಫ್ರೈ ಮಾಡಿದ್ರೆ ಅದರಲ್ಲಿರೋ ನೀರಿನ ಅಂಶ ಎಲ್ಲ ಎವಾಪ್ರೇಟ್ ಆಗುತ್ತೆ. ನಾವು ಸಾಂಬಾರು ಪುಡಿನ ತಿಂಗ್ಳುಗಟ್ಟಲೆ ಇಟ್ಕೊಂಡ್ರೂ ಏನೂ ತೊಂದರೆ ಆಗೋದಿಲ್ಲ. ನೋಡಿ, ಈಗ ತೆಗೆದಿಟ್ಕೊತಾ ಇದ್ದೀನಿ. ಆ್ಯಕ್ಚುಲಿ ನಾನು ಲವಂಗನ ತೋರಿಸೋದು ಮಿಸ್ ಮಾಡಿದ್ದೆ. ಈಗ ಇಲ್ಲಿ ಲವಂಗನೂ ಫ್ರೈ ಮಾಡ್ಕೊತಾ ಇದ್ದೀನಿ. 4ರಿಂದ 5 ಲವಂಗ ಸಾಕು ಈಗ ನಾನು ಮಾಡಿರೋ ಕ್ವಾಂಟಿಟಿಗೆ. ನೋಡಿ, ಎಲ್ಲನೂ ಫ್ರೈ ಮಾಡಿ ಒಂದು ಕಡೆ ಇಟ್ಕೊಂಡಿದ್ದೀನಿ. ಈಗ ಮಿಕ್ಸಿ ಜಾರಲ್ಲಿ ಎಲ್ಲನೂ ಹಾಕ್ತಾಯಿದ್ದೀನಿ. ನಾನು ಮಿಕ್ಸಿ ಮಾಡಬೇಕಾದ್ರೆ ಸ್ವಲ್ಪ ಹಿಂಗು ಹಾಕ್ಕೊಂಡಿದ್ದೀನಿ. ಈಗ ಸಾಂಬಾರು ಪುಡಿ ರೆಡಿಯಾಗಿದೆ. ನೀವು ಇದನ್ನು ಮನೇಲಿ ಟ್ರೈ ಮಾಡಿ ಹೇಗಿತ್ತು ಅಂತ ತಿಳಿಸಿ. ಈ ರೆಸಿಪಿನ ನಿಮ್ಮ ಫ್ರೆಂಡ್ಸ್ ಜೊತೆಗೂ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಚಾನಲ್. ಜೈ ಶ್ರೀ ಕೃಷ್ಣ.